ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಮ ಒಂದು ಮೊಬೈಲಲ್ಲಿ ಎಲ್ಲ ಒಂದು ಆಂಡ್ರಾಯ್ಡ್ ಮೊಬೈಲಲ್ಲಿ ಈ ಒಂದು ಗೂಗಲ್ ಫೋಟೋಸ್ ಆ್ಯಪ್ ಇದ್ದೇ ಇರುತ್ತೆ. ಈ ಒಂದು ಗೂಗಲ್ ಫೋಟೋಸ್ ಆ್ಯಪ್ ಮೂಲಕ ನಿಮ್ಮ ಒಂದು ಮೊಬೈಲಲ್ಲಿ ಡಿಲೀಟ್ ಆಗಿರುವ 2-3-5 ವರ್ಷಗಳ ಹಿಂದಿನ ಫೋಟೋಸ್ ಕೂಡ ನೀವು ರಿಕವರ್ ಮಾಡ್ಕೋಬಹುದು. ನಿಮಗೆ ಬೇಕಾದ ಫೋಟೋಸ್ಗಳನ್ನು ಯಾವ ಥರ ರಿಕವರ್ ಮಾಡ್ಕೊಳ್ಳೋದು, ಈ ಒಂದು ಗೂಗಲ್ ಫೋಟೋಸ್ ಮೂಲಕ, ಈ ಒಂದು ಗೂಗಲ್ ಫೋಟೋಸ್ ಆ್ಯಪ್ ಮೂಲಕ ಯಾವ ಥರ ನಿಮ್ಮ ಒಂದು ಡಿಲೀಟ್ ಆಗಿರುವ ಇಮೇಜಸ್ಸನ್ನು ಕಂಪ್ಲೀಟಾಗಿ ರಿಕವರ್ ಮಾಡ್ಕೊಳ್ಳೋದು, ಅದು ಕೂಡ ಒರಿಜಿನಲ್ ಕ್ವಾಲಿಟಿಯಲ್ಲಿ ಯಾವ ಥರ ರಿಕವರ್ ಮಾಡೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ತುಂಬಾ ಸಿಂಪಲ್ ಸ್ಟೆಪ್ಸ್ ಗಳ ಮೂಲಕ ಕೇವಲ 1 ನಿಮಿಷದಲ್ಲಿ ನಿಮ್ಮ ಒಂದು ಹಳೆಯ ಡಿಲೀಟ್ ಆಗಿರುವ ಇಮೇಜಸ್ ಕೂಡ ನಿಮ್ಗೆ ಬೇಕಾದಲ್ಲಿ ರಿಕವರ್ ಮಾಡ್ಕೋಬಹುದು. ಯಾವ ತರ ಅಂತ ಹೇಳ್ತೀನಿ. ಅದಕ್ಕೆ ಮೊದಲು ನಿಮ್ಮ ಒಂದು ಮೊಬೈಲ್ ಅಲ್ಲಿ ಈ ಒಂದು ಗೂಗಲ್ ಪ್ಲೇ ಸ್ಟೋರ್ ಗೆ ಬನ್ನಿ. ಏನಕ್ಕಪ್ಪ ಅಂದ್ರೆ ಗೂಗಲ್ ಪ್ಲೇ ಸ್ಟೋರ್ ಗೆ ಬಂದ್ಬಿಟ್ಟು ಈ ಒಂದು ಫೋಟೋಸ್ ಆ್ಯಪ್, ಗೂಗಲ್ ಫೋಟೋಸ್ ಆ್ಯಪ್ ಅಪ್ಡೇಟ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದ್ರೆ ಇವಾಗ ಲೇಟೆಸ್ಟ್ ಫೀಚರ್ ಬಂದಿರುವಂತದ್ದು ಅಪ್ಡೇಟ್ ಇರಬೇಕಾಗುತ್ತೆ. ಈ ಒಂದು ಸೆಟ್ಟಿಂಗ್ಸ್ ನಿಮ್ಮ ಮೊಬೈಲ್ ಅಲ್ಲಿ ವರ್ಕ್ ಆಗ್ಬೇಕಂದ್ರೆ ಈ ಒಂದು ಗೂಗಲ್ ಫೋಟೋಸ್ ಆ್ಯಪ್ ಅಪ್ಡೇಟ್ ಇರಬೇಕಾಗುತ್ತೆ. ಅದಕ್ಕೆ ಈ ಒಂದು ಗೂಗಲ್ ಫೋಟೋಸ್ ಆ್ಯಪ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ಆಲ್ರೆಡಿ ಅಪ್ಡೇಟ್ ಇತ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಓಪನ್ ಮಾಡಿ. ಅಕಸ್ಮಾತ್ ಅಪ್ಡೇಟ್ ಏನಾದರೂ ಬಂದಿದ್ರೆ ಮೊದಲು ಅಪ್ಡೇಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆಗಿ ಇನ್ಸ್ಟಾಲಿಂಗ್ ಆಗೋವರೆಗೂ ವೇಟ್ ಮಾಡಿ. ಕಂಪ್ಲೀಟ್ ಆಗಿ ಅಪ್ಡೇಟ್ ಆಗೋವರೆಗೂ ವೇಟ್ ಮಾಡಿ, ಆಮೇಲೆ ಓಪನ್ ಮಾಡಿ. ಕಂಪ್ಲೀಟ್ ಆಗಿ ಅಪ್ಡೇಟ್ ಆದ್ಮೇಲೆ ಈ ಒಂದು ಗೂಗಲ್ ಫೋಟೋಸ್ ಆ್ಯಪ್ ಅನ್ನು ಓಪನ್ ಮಾಡ್ಕೊಳ್ಳಿ. ಆ್ಯಪ್ ಅನ್ನು ಓಪನ್ ಮಾಡ್ಕೊಂಡಾಗ ನಮಗೆ ಇಲ್ಲಿ ಈ ತರ ಒಂದು ಇಂಟರ್ಫೇಸ್ ಬಂದಿರುವಂತದ್ದು. ಇಲ್ಲಿ ಮೇಲ್ಗಡೆ ರೈಟ್ ಸೈಡ್ ಕಾರ್ನರ್ ಅಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಪಿಕ್ಚರ್ ಬಂದಿರುತ್ತೆ. ನಿಮ್ಮ ಒಂದು ಇಮೇಲ್ ಐಡಿ ಪ್ರೊಫೈಲ್ ಪಿಕ್ಚರ್ ಬಂದಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಕೆಳಗಡೆ ಸ್ವಿಚ್ ಅಕೌಂಟ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮೊಬೈಲ್ ಪರ್ಚೇಸ್ ಮಾಡಿದಾಗ ಫಸ್ಟ್ ಯಾವ ಒಂದು ಇಮೇಲ್ ಐಡಿ ಲಾಗಿನ್ ಮಾಡಿ ಯೂಸ್ ಮಾಡ್ತಾ ಇರ್ತಾರ. ಫಾರ್ ಎಕ್ಸಾಂಪಲ್ 2-3 ಬೇರೆ ಬೇರೆ ಇಮೇಲ್ ಅಕೌಂಟ್ಸ್ ಇರುತ್ತೆ. ಮೊದಲು ಮೊಬೈಲ್ ಪರ್ಚೇಸ್ ಮಾಡಿದಾಗ ಯಾವ ಒಂದು ಇಮೇಲ್ ಐಡಿ ಲಾಗಿನ್ ಮಾಡಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ಜಿಮೇಲ್ ಅಕೌಂಟ್, ಆ ಒಂದು ಅಕೌಂಟ್ ಇರಬೇಕಾಗುತ್ತೆ. ಆಲ್ಮೋಸ್ಟ್ ಆಲ್ ಎಲ್ಲ ಒಂದು ಮೊಬೈಲ್ಸ್ ಗಳಲ್ಲಿ ನಿಮ್ಮ ಒಂದು ಮೊಬೈಲ್ಸ್ ಅಲ್ಲಿ ಆಸ್ ಇಟ್ ಈಸ್ ಅದೇ ಒಂದು ಸೆಟ್ ಇರುತ್ತೆ. ಅದ್ರ ಬಗ್ಗೆ ಏನ್ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಲಾಸ್ಟ್ ಅಲ್ಲಿ ನಮಗೊಂದು ಆಪ್ಷನ್ ಕಾಣುತ್ತೆ, ಫೋಟೋ ಸೆಟ್ಟಿಂಗ್ಸ್ ಅಂತ. ಈ ಒಂದು ಫೋಟೋ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಫೋಟೋ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಮೊದಲ ಆಪ್ಷನ್ ಬ್ಯಾಕಪ್ ಟು ಯುವರ್ ಅಕೌಂಟ್ ಅಂತ ಬಂದಿರುವಂತದ್ದು. ಇಲ್ಲಿ ಮೊದಲ ಆಪ್ಷನ್ ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಬ್ಯಾಕಪ್ ಏನಾದ್ರೂ ಆಫ್ ಇದ್ರೆ ಆನ್ ಮಾಡ್ಕೊಳ್ಳಿ. ಈ ಒಂದು ಬ್ಯಾಕಪ್ ಅನ್ನ ಆನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮ್ಮ ಒಂದು ಇಮೇಲ್ ಐಡಿ ಕೇಳುತ್ತೆ. ಆ ಒಂದು ಇಮೇಲ್ ಐಡಿಯನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ನಮಗೊಂದು ಆಪ್ಷನ್ ಕಾಣುತ್ತೆ, ಫೋಟೋ ಅಂಡ್ ವಿಡಿಯೋ ಕ್ವಾಲಿಟಿ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಒರಿಜಿನಲ್ ಕ್ವಾಲಿಟಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮೋರ್ ಡಾಟಾ ಯೂಸೇಜ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ದೇನಾದ್ರೂ ಇಂಟರ್ನೆಟ್ ಅನ್ಲಿಮಿಟೆಡ್ ಇದ್ರೆ ಅನ್ಲಿಮಿಟೆಡ್ ಅಂತ ಸೆಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ನೀವೇನಾದ್ರೂ 1.5 GB 2 GB ಈ ತರ ಡೈಲಿ ಡಾಟಾ ಲಿಮಿಟ್ ಇದ್ರೆ 100 MB ಈ ತರ ಮಾಡ್ಕೊಳ್ಳಿ ಸ್ನೇಹಿತರೆ. ಇದರಿಂದ ಡೇ ಬೈ ಡೇ ನಿಮ್ಮ ಒಂದು ಫೋಟೋಸ್ ರಿಕವರ್ ಆಗ್ತಾ ಹೋಗುತ್ತೆ, ಮತ್ತೆ ಈ ಒಂದು ಗೂಗಲ್ ಅಕೌಂಟ್ ಅಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಬ್ಯಾಕಪ್ ಯುವರ್ ವಿಡಿಯೋಸ್ ಓವರ್ ಡಾಟಾ ಅಂತ ಇರುತ್ತೆ. ಇದನ್ನ ಆನ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಇಲ್ಲಿ ಡಿಫಾಲ್ಟ್ ಬ್ಯಾಕಪ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಬ್ಯಾಕಪ್ ಆದ ಫೋಟೋಸ್ ಗಳು ಡಿಲೀಟ್ ಆಗಿರೋದು, ರಿಕವರ್ ಆಗಿರುತ್ತಾ ಇಲ್ಲ, ಆ ಒಂದು ಫೋಟೋಸ್ ಗಳು ಎಲ್ಲಿ ಸೇವ್ ಮಾಡ್ಕೋಬೇಕು, ಡಿವೈಸ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಯಾವ ಒಂದು ಫೋಲ್ಡರ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸೇವ್ ಅಂಡ್ ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬ್ಯಾಕಪ್ ಆನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನನಗೆ 18 GB ನಮ್ಮ ಒಂದು ಫೋನ್ ನಲ್ಲಿ, ನನ್ನ ಒಂದು ಮೊಬೈಲ್ ಅಲ್ಲಿ ಬ್ಯಾಕಪ್ ಆಗಿರುವಂತದ್ದು ಸ್ನೇಹಿತರೆ. ಇದು ಗೂಗಲ್ ಅಕೌಂಟ್ ಗೆ ಬ್ಯಾಕಪ್ ಆಗ್ತಾ ಹೋಗುತ್ತೆ. ನಿಮ್ಮ ಒಂದು ಮೊಬೈಲ್ ಸ್ಟೋರೇಜ್ ಗೆ ಬ್ಯಾಕಪ್ ಆಗೋದಿಲ್ಲ. ಗೂಗಲ್ ಅಕೌಂಟ್ಗೆ ಗೂಗಲ್ ಸ್ಟೋರೇಜ್ ಇಲ್ಲಿ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಇಷ್ಟು ಮಾಡ್ಕೊಂಡ್ಮೇಲೆ ಸ್ವಲ್ಪ ಬ್ಯಾಕ್ ಬಂದ್ಬಿಟ್ಟು ಬ್ಯಾಕ್ ಬನ್ನಿ. ಇಲ್ಲಿ ನಿಮ್ಮ ಒಂದು ಫೋಟೋಸ್ಗಳು ಎಲ್ಲವೂ ಕೂಡ ರಿಕವರ್ ಆಗ್ತಾ ಇರುತ್ತೆ, ಡೇ ಬೈ ಡೇ ರಿಕವರ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಏನೇ ಒಂದು ಡೌಟ್ಸ್ ಇದ್ರು ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೆ ಎಲ್ಲಿಯೂ ಕೂಡ ಗೊತ್ತಾಗ್ಲಿಲ್ಲ ಅಂದ್ರೆ ಕಾಮೆಂಟ್ ಮಾಡಿ, ಎಲ್ಲ ಒಂದು ಕಾಮೆಂಟ್ಸ್ ಗಳಿಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ, ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲಪ್ಪ ಅಂದ್ರೆ ಮರಿದೇ ಬೇಗನೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕಪ್ಪ ಅಂದ್ರೆ ಡೈಲಿ ಇದೇ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಡೈಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.